ಯಾವತ್ತು ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು. ಬಸವಣ್ಣ ಈ ನಾಡಿನ ಅತ್ಯಮೂಲ್ಯ ಚಿಂತಕ, ಶ್ರೇಷ್ಠ ತತ್ವಜ್ಞಾನಿ, ಅನುಭಾವಿ. ನೋಡ್ರಿ, ನಾನು ಈ ಪದಗಳನ್ನು ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೀನಿ, ಗಮನಿಸಬೇಕು. ಅನುಭಾವಿ, ಬಹುಶಃ ವಿದ್ವಾಂಸರು, ಪಂಡಿತರು ಶಾಸ್ತ್ರವನ್ನು, ಪದಗಳ ಜೋಡಣೆಯೊಳಗೆ ತಮ್ಮ ಪಾಂಡಿತ್ಯವನ್ನು, ತಮ್ಮ ಅನುಭೂತಿಯನ್ನು, ತಮ್ಮ ವ್ಯಕ್ತಿತ್ವವನ್ನು ಮೆರೀತಾರೆ. ಎಲ್ಲಿ? ಶಬ್ದ ಜೋಡಣೆಯೊಳಗೆ. ಶರಣರು ಬರೆದಿರ್ತಕ್ಕಂಥ ವಚನಗಳು ಶಬ್ದ ಜೋಡಣೆಗಳಲ್ಲ, ಅವು ಅಲ್ಲೊಂದಿಲ್ಲೊಂದು ಪದಗಳನ್ನು ಜೋಡಿಸಿ ಕಷ್ಟಪಟ್ಟು ಕೆಲವೊಬ್ಬರು ಬರೀತಾರೆ. ಏನು ಗುದ್ದಾಡಿ ಬರ್ದೇನು, ನನ್ನ ಹತ್ತಕ್ಕೆ ಒಬ್ಬ ಹುಡುಗ ಬಂದಿದ್ದು, ಕವನ ಬರ್ದೇನ್ರಿ ಅಜ್ಜಾರ ಒಂದಿಟ್ಟು ನೋಡ್ರಿ ಅಂತಂದ. ನೋಡಿದೆ, ಕವನ ಒಮ್ಮೆ ನೋಡ್ನಿ, ಅವನೊಮ್ಮೆ ನೋಡ್ನಿ, ಚೆಂದಾಗೈತ್ರಿ ಅಂತಂತಂದ. ಹ್ಞೂ ಅಂತಂದೆ. ಎಷ್ಟು ತ್ರಾಸು ತೊಗೊಂಡಿನಂದ್ರಿ ಅಂತಂದ ನಾವು. ಎಷ್ಟು ತ್ರಾಸು ತೊಗೊಂಡಿನಂದ್ರೆ ಬಹುತೇಕ 2 ದಿವಸ ಮನ್ಯಾಗ ಊಟ ಇಲ್ರಿ, ಚಹಾ ಕುಡ್ದಿಲ್ಲ, ಭಾಳ ಒತ್ತಾಯ ಮಾಡಿ ಕುಡಿಸಿದಾಗ ಬರೀ ನೀರು ಕುಡ್ದು ಬರ್ದೇನ್ರಿ ಅಂತಂದವ. ನಾನು ಓದುವತ್ನಾಗ ನೀರು ಕುಡ್ದ ಓದಬೇಕಿದನ್ನು ಅಂತ ಹೇಳಿ ಹಂಗೆ ಬರೀತಾರೆ ಕೆಲವೊಬ್ಬರು. ಎಷ್ಟು ಅದ್ಭುತ ಬರೀತಾರೆ ಅಂತಂದ್ರೆ, ಇಬ್ಬರು ಹೆಣ್ಮಕ್ಳು ನಳದ ಮೇಲೆ ಜಗಳಾಡಕತ್ತಿದ್ರತ್ತ. ನನ್ನ ಗಂಡ ಭಾಳ ಶಾನೆ. ಇಬ್ಬರು ಪಂಡಿತರೇ ಅವರು. ಅವಾಗ ಒಬ್ಬಕ್ಕೆ ಹೇಳು, ನಿನ್ನ ಗಂಡಂದು ಏನು ಹೇಳ್ತೀನಿ, ನನ್ನ ಗಂಡ ಎಷ್ಟು ಶಾನೆ ಅದಾನಂದ್ರೆ ಅವ ಬರೋದಂದ್ರೆ ಯಾರ್ಯಾರಿಗೂ ಓದಾಕೆ ಬರೋದಿಲ್ಲ, ಅಷ್ಟು ಭಾರಿ ಬರೀತಾನವ. ಅಂದ್ಕೊಳ್ಳಿ, ಇನ್ನೊಬ್ಬಕ್ಕೆ ಅಂದಳು, ನಿನ್ನ ಗಂಡ ಬರೆದದ್ದು ಯಾರ್ಯಾರಿಗೂ ಓದಾಕೆ ಬರಲಿಕ್ಕಿಲ್ಲ, ಆದ್ರೆ ನನ್ನ ಗಂಡ ಬರೀತಾನ, ಅವ ಬರೆದದ್ದು ಹೊಳೆ ಅವಾಗ ಓದಾಕೆ ಬರೋದಿಲ್ಲ, ಅಷ್ಟು ಭಾರಿ ಬರೀತಾನ. ಈ ಪಾಂಡಿತ್ಯ, ಈ ಒಂದು ಶಬ್ದಗಳ ಜೋಡಣೆ ಖಂಡಿತವಾಗಲೂ ಇವು ಬಹಳ ದಿವಸ ನಿಲ್ಲೋದಿಲ್ಲ. 12ನೇ ಶತಮಾನದ 800 ವರ್ಷಗಳ ಹಿಂದಿನ ವಚನಗಳು ಇವತ್ತಿಗೂ ನಮ್ಮ ಎದುರಿಗೆ ಸಿಗುತ್ತವೆ. ಅವು ನಮ್ಮ ಬದುಕಿಗೆ ಒಂದು ಸ್ಫೂರ್ತಿಯನ್ನು ನೀಡ್ತವೆ, ಪ್ರತಿಯೊಬ್ಬರ ಅಂತರಂಗವನ್ನು ಮುಟ್ತವೆ. ಅಂತಂದರೆ ಅವು ಪದಗಳ ಜೋಡಣೆಯಲ್ಲ, ಅನುಭಾವದ ಚಿಂತನೆಗಳು, ಅಪರೂಪದ ಮುತ್ತುಗಳು ಅಂತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಎಂಥ ನೋಡ್ರಿ, ಆಗಲೇ ಹೇಳಿದರು, ನಮ್ಮ ಬಸವಣ್ಣನವರನ್ನು ಲಿಂಗಾಯತರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾರೋ ಬಿಡ್ತಾರೋ, ಕನ್ನಡಿಗರು ಎಷ್ಟರ ಮಟ್ಟಿಗೆ ತಿಳ್ಕೊತಾರೋ ಬಿಡ್ತಾರೋ, ಇನ್ನುಳಿದವ್ರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ಫೇಸ್ಬುಕ್ ಲೈವ್ ಹೋಗ್ತದೆ ಈ ಕಾರ್ಯಕ್ರಮ, ಅದರೊಳಗೆ ಕೆಲವು ಜನ ನನಗೆ ಕಮೆಂಟ್ ಮಾಡ್ತಾರೆ ಈ ವಿಚಾರಕ್ಕೆ. ಒಬ್ಬ ಮುಸ್ಲಿಂ ಹುಡುಗ ಆತ ಕಮೆಂಟ್ ಮಾಡಿದ್ದಾನೆ, ಏನಂತಂತಂದರೆ, ಸ್ವಾಮೀಜಿ ಸಲಾಮ್ ಅಂಥೇಳಿ. ಆ ಸಲಾಮ್ ನಾನು ತಿಳ್ಕೊಂಡಿನಿ, ನನಗೆ ಚೆನ್ನಾಗಿ ಗೊತ್ತದ. ಆ ಸಲಾಮ್ ಬಂದದ್ದು ನನಗಲ್ಲ, ಅದು ಸಲ್ಲಬೇಕಾದದ್ದು ಬಸವಣ್ಣನ ಪಾದಕ್ಕೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋಕೆ ಇಷ್ಟಪಡ್ತೇನೆ. ಬಸವಣ್ಣನ ಇವರೆಲ್ಲ ಎಷ್ಟು ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ, ಬಸವಣ್ಣ ಇಲ್ಲಿ ಎಷ್ಟು ಉಳಿತಾನೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೊಂದು ಲಕ್ಷ್ಯ ಇರಲಿ, ಭಾಳ ಮಂದಿ ಎಲ್ಲರೂ ಹೇಳ್ತಾರೆ, ಲಂಡನ್ನ ಥೇಮ್ಸ್ ನದಿಯ ದಂಡೆಯೊಳಗೆ ಬಸವಣ್ಣನ ಮೂರ್ತಿ ಇದೆ ಅಂಥೇಳಿ. ಆದರೆ ನೆನಪಿಟ್ಕೋಬೇಕು, ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯೊಳಗೆ ಬಸವಣ್ಣನ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಸಿಖ್ ಸಮುದಾಯ ಬಸವಣ್ಣನ ಮೂರ್ತಿ ಇಲ್ಲಿ ಆಗಬೇಕು ಅಂತಕ್ಕಂಥ ಕೊರಳಿನ ಬೇಡಿಕೆಯನ್ನು ಅಲ್ಲಿ ಇಡ್ತಾರೆ ಅನ್ನತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿಲ್ಲ. ಬಸವಣ್ಣ ಬರೀ ಭಾರತ ಅಲ್ಲ, ಪಾಕಿಸ್ತಾನ ಅಲ್ಲ, ಲಂಡನ್ ಅಲ್ಲ, ವಿಶ್ವದ ಮೂಲೆಗೂ ಆತನ ಸಂದೇಶ ಮುಟ್ತಾ ಇದೆ. ಅದು ಒಂದು ಪ್ರವಾಹದ ರೀತಿಯೊಳಗೆ, ಆ ಪ್ರವಾಹವನ್ನು ತಡೆಯೋದಕ್ಕೆ ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಹಿನ್ನೆಲೆಯೊಳಗೆ ಯಾಕೆ ಲಕ್ಷ್ಯ ಇಟ್ಕೊಳ್ರಿ, ಇದು ಯಾರ್ದೋ ಕಾರಣಕ್ಕೆ, ಯಾರೋ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ವಿಚಾರಗಳು ಹೊಂಟಿಲ್ಲ. ಯಾಕೆ ಹೊಂಟಾವೆ ಅಂತಂದರೆ, ವಚನಗಳು ಎಲ್ಲರ ಮನಸ್ಸನ್ನು ಯಾಕೆ ಮುಟ್ತಾವೆ ಅಂತಂತಂದರೆ, ನನ್ನಂಥವ್ರು ಯಾರೋ ಹೇಳ್ತೀವಿ ಅಂಥೇಳಿ ಅದಕ್ಕೆ ದೊಡ್ಡಸ್ತಿಕೆ ಬಂದಿಲ್ಲ. ಯಾಕೆ ವಚನಗಳಿಗೆ ಮೌಲ್ಯ ಬಂದಿದೆ ಅಂತಂದರೆ, ಆ ವಚನದೊಳಗೆ ನಮ್ಮ ಬದುಕನ್ನು ಬದಲಾಯಿಸುವಂಥ, ನಮ್ಮ ವ್ಯಕ್ತಿತ್ವವನ್ನು ಪರಿವರ್ತಿಸುವಂಥ, ನಮ್ಮ ಜೀವನಕ್ಕೆ ಆಸರೆಯಾಗಬಲ್ಲಂಥ ಅಮೂಲ್ಯ ವಿಚಾರಗಳು ಆ ವಚನದೊಳಗೆ ಅದಾವೆ ಅನ್ನೋ ಕಾರಣಕ್ಕೆ ಇವತ್ತು ವಿಶ್ವದ ಮನೆಗಳಿಗೆ ವಚನಗಳು ಮುಟ್ತಾ ಇದ್ದಾವೆ. ಇದು ಶರಣರ ವಿಶೇಷ. ಭಾಳ ಮಂದಿ ಅಂತಾರೆ, ಭಾಳ ಮಂದಿ ಹೇಳ್ತಿರ್ತಾರೆ, ಏನ್ರಿ ಬಸವಣ್ಣ ಹೋಗಿ 8 ವರ್ಷ ಆಯ್ತು, ಈಗ ತಡ್ಕೊಳ್ಳೋದು ನಮಗೆ ಹಿಂಗಾಗಕತ್ತೈತಿ, ಅವಾಗೇನಾಗಿರಬಾರ್ದು,
ಅವಾಗೇನಾಗಿರಬಾರ್ದು, ಭಾಳ ಮಂದಿ ತಿಳ್ಕೊಂಡಾರು ಬಸವಣ್ಣವರು ಶರಣರು ಹೋಗಿಬಿಟ್ಟಾರೆ ಅಂಥೇಳಿ. ಆದರೆ ಅವರ ಭೌತಿಕ ಕಾಯ ಇವತ್ತು ಇರಲಿಕ್ಕಿಲ್ಲ. ಆದರೆ ನೆನಪಿಟ್ಕೋಬೇಕು, ಅವರು ಚಿಂತನೆಗಳ ಮೂಲಕ, ವಿಚಾರಗಳ ಮೂಲಕ ಅವರು 12ನೇ ಶತಮಾನದೊಳಗೂ ಇದ್ದರು, 20ನೇ ಶತಮಾನದೊಳಗೂ ಅದರ, ಇನ್ನು 1000 ಶತಮಾನಗಳಿಗೂ ಉಳಿಯುವಂಥ ತತ್ವ ಅದು ಬಸವ ತತ್ವ, ಶರಣ ತತ್ವ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಅಂಥ ಅದ್ಭುತ ಚಿಂತನೆಗಳನ್ನು ನೀಡುವ ಮೂಲಕ ಸಮಾಜದೊಳಗೆ, ನಾಡಿನೊಳಗೆ ಎಂಥ ಪರಿವರ್ತನೆಯನ್ನು, ಬದಲಾವಣೆಯನ್ನು ಉಂಟು ಮಾಡ್ತಾರೆ. ಯಾಕೆ ನೋಡ್ರಿ, ಹೇಳುವ ಮುಖಾಂತರ ಅಲ್ಲ, ಅದನ್ನು ಆಚರಿಸುವ ಮೂಲಕ, ಅದನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಳುವ ಮೂಲಕ. ನೆನ್ಪಿಟ್ಕೋಬೇಕು, ವಚನಗಳಲ್ಲಿ ಉಪದೇಶ ಇಲ್ಲ. ಗಮನಿಸ್ರಿ ನೀವು, ವಚನಗಳಲ್ಲಿ ಉಪದೇಶ ಇಲ್ಲ. ಯಾಕೆ ವಚನಗಳು ಭಾಳ ಪ್ರೀತಿ ಅನ್ನಿಸ್ತವೆ ಅಂತಂದರೆ, ವಚನಗಳೊಳಗೆ ಉಪದೇಶ ಬಂದಿಲ್ಲ. ಹಿಂಗೆ ನನ್ನಂಗೆ ಉದ್ದಕ್ಕೆ ಹೇಳ್ಕೋತ ಕೂತಿದ್ರೆ ವಚನ ಯಾರೂ ಓದೋತಿದ್ದಿಲ್ಲ ಏನ್ರಿ. ವಚನಗಳೊಳಗೆ ಉಪದೇಶ ಇಲ್ಲ, ಅಲ್ಲಿ ಏನದ, ಆತ್ಮವಿಮರ್ಶೆ ಅದ. ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸುವಂಥ ವ್ಯವಸ್ಥೆಯನ್ನು ವಚನದೊಳಗದ. ಆ ಕಾರಣಕ್ಕೆ ವಚನಗಳು ನಮ್ಮ ಮನಸ್ಸುಗಳನ್ನು ಮುಟ್ತವೆ. ಆ ಕಾರಣಕ್ಕೆ ವಚನಗಳು ಇವತ್ತಿಗೂ ನಮಗೆ ಆಪ್ಯಾಯಮಾನ ಅನ್ನಿಸ್ತವೆ ಅನ್ನತಕ್ಕಂಥದ್ದು ಈ ಸಂದರ್ಭದೊಳಗೆ ನಾವು ಗಮನಿಸಬೇಕಾದಂಥದ್ದು. ಅಂಥ ಅಮೂಲ್ಯ ತತ್ವಚಿಂತನೆಗಳ ಮೂಲಕ ಎಂಥ ಒಂದು ಪರಿವರ್ತನೆಯನ್ನು, ಎಂಥ ಒಂದು ಬದಲಾವಣೆಯನ್ನು ಈ ನಾಡಿನೊಳಗೆ ತರ್ತಾರೆ ಶರಣರು ಅನ್ನತಕ್ಕಂಥದ್ದನ್ನು ನಾವು ಆಲೋಚಿಸಬೇಕಲ್ಲ. ಬಸವಣ್ಣ ಅನ್ನೋದು ಕೇವಲ ಒಂದು ಹೆಸರಲ್ಲ, ಬಸವಣ್ಣ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಬಸವಣ್ಣ ಅನ್ನೋದು ಯಾವುದೋ ಒಬ್ಬ ಇತಿಹಾಸದ ಘಟನೆ ಅಲ್ಲ. ನೆನಪಿಟ್ಕೊಳ್ಬೇಕು, ಅದು ವ್ಯಕ್ತಿಯಲ್ಲ, ಹೆಸರಲ್ಲ, ಇತಿಹಾಸದ ಘಟನೆ ಅಲ್ಲ, ನಿತ್ಯ ಬದುಕಿಗೆ ಪ್ರಸ್ತುತವಾಗುವಂಥ ಒಂದು ಅಮೂಲ್ಯ ವ್ಯಕ್ತಿತ್ವ ಆ ಹೆಸರಿನೊಳಗೆ, ಆ ಘಟನೆಯೊಳಗೆ ಇದೆ ಅನ್ನತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸ್ಬೇಕು. ನಿಮ್ಮ ಮನೆಯೊಳಗೆ ಹೇಳ್ತೀನಿ ನಾನೀಗ, ನಿಮ್ಮ ಮನೆಯೊಳಗೆ ನಿಮ್ಮ ಹಿರಿಯರದು ಕೇಳಿದರೆ ಎಷ್ಟು ಮಂದಿದು ಹೇಳ್ತೀರಿ ನೀವು ಹೆಸರು? ಭಾಳ ಮಂದಿ ನಿಮ್ಮ ಅಪ್ಪನ ಹೆಸರು ಕೇಳ್ರಿ ಅಂತ ಹೇಳಿದ ಕೂಡಲೇ ಹೇಳ್ತೀರಿಲ್ರಿ. ಅವ್ರ ಅಪ್ಪಂದು ಕೇಳಿದರೆ ಅದು ಒಂದಿಷ್ಟು ಮಂದಿಗೆ ಗೊತ್ತಿರ್ತೈತಿ, ಅದನ್ನೂ ಹೇಳ್ತೀರಿ. ಮುಂದೆ ಅವ್ರ ಅಪ್ಪಂದು ಕೇಳಿದರೆ ನೀವು ಏಸು ಅಪ್ಪಂದು ಕೇಳೋರಿ ಹಿಂಗೆ. ಬರೀ 200-300 ವರ್ಷದ ಇತಿಹಾಸದೊಳಗೆ ಆಗಿ ಹೋದ ಮನೆಯೊಳಗಿನ ಹಿರಿಯರ ಹೆಸರುಗಳು ನಮಗೆ ನೆನಪಿಲ್ಲ. ಅದಾವನ್ರಿ, ಹೆಸರುಗಳು ನಮಗೆ ನೆನಪಿಲ್ಲ, ಹೇಳಾಕೂ ಉಳಿದಿಲ್ಲ. ಕೇಳಬೇಕು, ಏನ್ರಿ ನಿಮ್ಮ ಮುತ್ಯಾನ ಹೆಸರು ಗೊತ್ತಿಲ್ಲರಿ? ಯಾಕೆ ಗೊತ್ತಿಲ್ಲ? ಏನು ಮಾಡ್ಯಾನಂತ ಅವ್ನು ನೆನಪಿಟ್ಕೊಳ್ಳೋಣ. ನಾವು ಇದ್ದದ್ದೆಲ್ಲ ಕುಡಿದು ದಿವಾಳ ಹೆಚ್ಚಿ ಹೊಲ ಮಾರಿ ಮನಿ ಮಾರಿ ಸತ್ಯಾನಾಶ ಮಾಡಿ ಹೋಗ್ಯಾನು, ಅವಂದು ಏನಂತ ನೆನಪಿಟ್ಕೊಳ್ಳೋಣ. ಕೆಲವು ಮಂದಿ ಅಂತಿರ್ತಾರೆ, ನಮ್ಮ ಮುತ್ಯಾಂದು ಭಾಳ ದೊಡ್ಡ ಹವಾರಿ. ಏನು ಹವಾ? ಭಾರಿ ದೊಡ್ಡ ಹವಾರಿ. ಏನು ಹವಾ ಕೇಳ್ಬೇಕು ಹೇಳ್ತಾ ನಾವು. ಮುಂಜಾನೆ ಎದ್ದು ಕೂಡಲೇ ಕುಡಿಯಕ್ಕೆ ಚಲೋ ಮಾಡ್ತಿದ್ದ, ಇದು ಹವಾರಿ. ಕೆಲವು ಮಂದಿ ಅಂತಾರೆ, ಊರಾಗ ಮಂದಿ ಅಂಜಬೇಕಂದ್ರೆ ನನಗೊಬ್ರು ಹೇಳ್ರು, ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲರಿ ಅಂದ್ರೆ ಅವ್ರು ಇಂಥವೆಲ್ಲ ಭಾಳ ಹಗುರಾಗಿ ಮಾತಾಡಬೇಡ್ರಿ. ಊರಾಗ ಮಂದಿ ಅಂಜಬೇಕಂದ್ರೆ ಒಂದೀಟು ಹಾಕ್ತಿರ್ಬೇಕು. ಏನು? ಬೆಳಿಗ್ಗೆ ಎದ್ದು ಕೂಡಲೇ ಚಾದ ಬದಲಿ ಅದನ್ನು ಹಿಗ್ಗತಿರ್ಬೇಕು, ಒಂದೀಟು ಒದರಾಡ್ತಿರ್ಬೇಕು, ಬಾಯಿ ಮಾಡ್ತಿರ್ಬೇಕು, ಅಂದ್ರೆ ಮಂದಿ ಅಂಜ್ತಾರ. ನಾ ಹೇಳಿ ನಿಮ್ಮ ಮಳ್ಳ ಹಿಂಗೆ ಹಾಕ್ಕೊಂಡು ಬಾಯಿ ಮಾಡಿ ಜೋತ್ಯಾಡ್ಕೋತ ಹೊಂಟೆ ಅಂದ್ರೆ ಮಂದೆಲ್ಲ ಗಟಾರ್ದಾಗಿ ನಾಯಿಗಳು ಅಂಜೋದಿಲ್ಲ ನಿನಗೆ. ಇಂಥ ದಿನಮಾನಗಳು ಹಾದು ಇದೆಲ್ಲ ನಡೆಯೋದಿಲ್ಲ. ಭಾಳ ಶಾಣ್ಯರಾಗ್ಯಾರ ಜನ. ನೀ ಅರ್ಧ ಹಾಕ್ಕೊಂಡ್ರೆ ಮಗನ ಅವ್ರು ಪೂರ ಹಾಕ್ಕೊಂಡು ಇದ್ರಿಗೆ ಬರ್ತಾರೆ ಅವ್ರು. ಏನು ಇವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಭಾಳ ಮಂದಿ ನೋಡ್ರಿ ಹೇಳ್ತಾರೆ, ನಮ್ಮ ಮುತ್ಯಾರಿ ಭಾಳ ಕಿಮ್ಮತ್ತಿನ ಕೋಟ್ ಹಾಕ್ಕೊಂಡು ರೇಷ್ಮೆ ಪಟಕ ಸುತ್ಕೊಂಡು ಕುದುರೆ ಮೇಲೆ ಕೂತು ಅದಂದ್ರೆ ಸೀದಾ ಹೋಗಿ ಕುಡ್ದ ಬರಾವ. ಮುಂಜಾನೆ ಹಿಂಗೆ ದಿವಸ ಕುಡ್ದು ಬರ್ತಿದ್ದತ್ರಿ. ಕುಡ್ದು ಬರೋ ಹೊತ್ತಿನೊಳಗೆ ಅವನು ಕುದುರೆಗೆ ರೂಢ ಆಗಿತ್ತು, ಸೀದಾ ಅಲ್ಲಿಗೆ ಹೋಗಿತ್ತು, ಮುಗಿದ ಮೇಲೆ ಅಲ್ಲಿಗೆ ಬರ್ತಿತ್ತವ. ಯಾಕೆ? ಅದು ಕುಡಿತಿದ್ದಿಲ್ಲ, ಕುದುರೆ ಕುಡಿತಿದ್ದಿಲ್ರಿ, ಇವ ಕುಡಿತಿದ್ದ. ಹಿಂಗಾಗಿ ಹಾದಿ ಗೊತ್ತಾಕಿತ್ತು ಅದಕ್ಕೆ. ಕುಡಿದು ಬರೋ ಒಂದು ದಿವಸ ಹೋಗಿ ಕುಡಿದು ಸಂಜೆ ತನಕ ಕುಂತು ಕುಡ್ದ ಬರಾಕತ್ತಿದ್ದ. ಅವತ್ತೊಂದಿಷ್ಟು ಜಾಸ್ತಿ ಕುಡ್ದ. ಏನಾಯಿತು? ಕುಂಡ್ರು ಹೊತ್ನ್ಯಾಗ ಉಲ್ಟಾ ಕೂತ್ರಿ ಕುದುರೆ ಮೇಲೆ.
ಉಲ್ಟಾ ಕೂತ, ಕುದುರೆ ಮಾರಿ ಕಡೆ ಮುಖ ಮಾಡಿ ಕುಂದಿರಲಿಲ್ಲ, ಈ ಕಡೆ ಮುಖ ಮಾಡಿ ಕೂತ, ಬಾಲದ ಕಡೆ ಮುಖ ಮಾಡಿ ಕುಂತ. ಅವ ಯಾಕಡ್ರೆ ಕುಂದರು ಅಲ್ಲ, ಕುದುರೆ ಬರೋಬರಿನೇ ಇತ್ತು, ಅದು ಹೋತು ಮನೆ ಕಡೆ ಹೋತು. ಹೋಗುವತ್ನಾಗ ಏನಾತಂದ್ರೆ ಹಾದ್ಯಾಗ ಒಂದಿಷ್ಟು ಈ ಪೀಕ್ ಜಾಲಿ ಹತ್ತಿದ್ದು ರೀ. ಆ ಪೀಕ್ ಜಾಲಿಗೆ ಸಿಕ್ಕ, ಅದಕ್ಕೆ ಒಂದು 4,500 ರೇಷ್ಮೆ ಪಟಕಾರಿ ಅದನ್ನು ಸುತ್ತಕೊಂಡಿದ್ದ. ಅದು ಕಂಟಿಗೆ ಸಿಕ್ಕ, ಅಲ್ಲೇ ಜೋತಾಡಕತ್ತಿತ್ತವ. ಇವ ಒಬ್ಬನ ಹಿಂಗೆ ಬಿದ್ದು ಬಂದ, ನೋಡಿದ ಕೂಡಲೇ ಮತ್ತೇನು ಇಳಿಸ್ಕೊಂಡ್ರು. ಎಲ್ಲರೂ ಪಟಕಾಯಲ್ಲಿ ಕಿಮ್ಮತ್ತು ತಿಂದ್ರಿ. 4,500 ರೂಪಾಯಿ ರೇಷ್ಮೆ ಪಟಕ ಕಿಮ್ಮತ್ತು ತಿಂದು ಅವ್ರ ಮಾವ ಅವನ ಮದುವೆಯಾಗಿ ಕೊಟ್ಟಿದ್ರು. ಅದು ಎಲ್ಲಿ ಹೋತತ್ ಎಲ್ಲರೂ ಹುಡುಕ್ಯಾಡಕತ್ತಿದ್ರು. ಅವಂದ ಪಟಕ ಹಾಳಾಗಿ ಹೋಗುವತ್ತಕ್ಕ, ನಾ ಅಲ್ಲಿಂದ ಹುಡುಕ್ಯಾಡ್ಕೊತ ಬರಾಕತ್ತೀನಿ, ಕುದುರೆ ಮೋತಿ ಎಲ್ಲಿ ಹೋಗೈತಿ ಅದು ಸಿಗುವಾತಾಗೈತಿ ನನಗೆ ಅಂತಂದವು. ಅದನ್ನು ಹುಡುಕ್ಯಾಡಕತ್ತಿದ್ರು. ಅವ ಕುಂಡ್ರದ ಹಿಂಗೆ ಕೂತಿದ್ದ, ಅವನಿಗೆ ಮೋತಿ ಎಲ್ಲಿ ಸಿಗಬೇಕು. ಇದು ದೊಡ್ಡ ಸ್ಥಿತಿ ಅಲ್ಲ, ಇದನ್ನು ಹೆಮ್ಮೆ ಪಡುವುದಲ್ಲ. ಮಾಡಿರ್ತಕ್ಕಂಥ ಇಂಥ ಘಟನೆಗಳಿಂದಾಗಿ ಮನೆಯೊಳಗೆ ಯಾರೂ 1-2 ತಲೆಮಾರನ್ನು ನೆನೆಸ್ಕೊಳ್ಳುವಂಥ ಜನ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಏನು ಮಾಡ್ಯಾನಂತ ನೆನೆಸೋಣ್ರಿ. ಏನು ಮಾಡ್ಯಾನಂತ ಅವನು ಫೋಟೋ ಇಟ್ಕೊಳ್ಳೋನು ನಮ್ಮ ಮನೆಯೊಳಗೆ. ನೆನಪಿಟ್ಕೊಳ್ರಿ, 12ನೇ ಶತಮಾನದ ಬಸವಾದಿ ಶರಣರು 800 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಅವರ ವಚನಗಳನ್ನು ನಾವು ಕಲಿತೀವಿ, ಅವರ ಚರಿತ್ರೆಯನ್ನು ಕೇಳ್ತೀವಿ, ಅವರನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಅಂತಂತಂದರೆ ಬಸವಣ್ಣ ಏನು ನಿಮ್ಮ ಕಾಕ ಆಗಬೇಕೋ, ಏನು ನಿಮ್ಮ ಮುತ್ಯ ಆಗಬೇಕೋ, ನಿಮಗೆ ದೊಡ್ಡಪ್ಪ ಆಗಬೇಕೋ, ಅವ್ರನ್ನ ಯಾಕೆ ನೆನಪಿಡ್ತೀರಿ? ಯಾಕೆ ನೆನಪಿಡಬೇಕು ಅಂತಂದ್ರೆ, ಜನ್ಮ ನೀಡಿದ ತಂದೆ ತಾಯಿಗಳಿಗಿಂತಲೂ, ಬದುಕು ಕಟ್ಟಿಕೊಂಡ ಅಜ್ಜ ಮುತ್ತಜ್ಜಗಳಿಗಿಂತಲೂ ನಮ್ಮ ನಿರಂತರ, ನಮಗಷ್ಟೇ ಅಲ್ಲ ಮುಂದಿನ ಜನಾಂಗವು ಬದುಕುವಂಥ, ಸಾವಿರ ವರ್ಷ ಜನರಿಗೆ ಬದುಕುವಂಥ ಜ್ಞಾನವನ್ನು ನೀಡಿದಂಥ ಬಸವಾದಿ ಶರಣರನ್ನು ನಾವು ನಿತ್ಯ ನೆನಿತೀವಿ, ನಿತ್ಯ ಸ್ಮರಣೆ ಮಾಡ್ತೀವಿ, ನಿತ್ಯ ನೆನಪಿಸ್ಕೊಳ್ತೀವಿ. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಹಿನ್ನೆಲೆಯೊಳಗೆ ಬಸವ ಪುರಾಣವನ್ನು ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬಸವ ಪುರಾಣ ಭಾಳಷ್ಟು ಜನ, ಕೆಲವು ಮಂದಿಗೆ ಒಂದು ತಪ್ಪು ಕಲ್ಪನೆ ಹೋಗ್ತದ, ಪುರಾಣ ಅಂದರೆ ಏನೋ ಒಂದು ಅಂಥೇಳಿ. ಆದರೆ ನೆನ್ಪಿಟ್ಕೋಬೇಕು, ಚಾರಿತ್ರಿಕ ದಾಖಲೆಗಳೊಳಗೆ ಪುರಾಣನೂ ಇರ್ತದೆ, ವಿಷಯಗಳು ಇರ್ತಾವೆ. ಎಲ್ಲಿ ನಮಗೆ ಒಳ್ಳೆಯದದ, ಎಷ್ಟು ಒಳ್ಳೆಯದದ, ಒಳ್ಳೆಯದನ್ನು ತೆಗೆದುಕೊಳ್ಳುವಂಥ ಮನಸ್ಸು ನಮ್ಮದು ಆಗಬೇಕು ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಬಸವಾದಿ ಶಿವಶರಣರ ವಿಚಾರಗಳು ಹೇಗಿರ್ತದೆ ನೋಡ್ರಿ. ಬಸವಣ್ಣನ ಸಾಧನೆ ಕೇವಲ ಭಾಳ ಮಂದಿ ತಿಳ್ಕೊಂಡಾರ. ಬಸವಣ್ಣ ಬಿಜ್ಜಳನ ಪ್ರಧಾನಿಯಾಗಿದ್ದ, ಆ ಕಾರಣಕ್ಕೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯ್ತು. ಭಾಳ ಮಂದಿ ಕೆಲವೊಬ್ರು ಈ ಮಾತು ಹೇಳ್ತಿರ್ತಾರೆ, ಬಸವಣ್ಣ ಬಿಜ್ಜಳನ ಪ್ರಧಾನಿ ಮಹಾಮಂತ್ರಿಯಾಗಿದ್ದ, ಮಾಡಿರ್ಬೋದು, ಏನು ದೊಡ್ಡದು ಅಂಥೇಳಿ ಕೆಲವು ಮಂದಿ ಹೇಳ್ತಾರೆ. ಹೇಗೆ ಮಾಡಿದ ಬಸವಣ್ಣ? ಬಿಜ್ಜಳನ ಪ್ರಧಾನಿಯಾಗಿ ಮಾಡಿದ್ನ? ಬಸವಣ್ಣನ ವ್ಯಕ್ತಿತ್ವ, ಬಸವಣ್ಣನ ಕಾರ್ಯಗಳು ಆತ ಪ್ರಧಾನಿ ಆಗಿ ಮಾಡಿದ ಅಂತನ್ನೋ ಕಾರಣಕ್ಕಲ್ಲ, ಹೇಗೆ ಮಾಡಿದ ಅನ್ನೋದನ್ನು ಭೀಮಕವಿಯವರು ತಮ್ಮ ಇದರೊಳಗೆ ಬರೀತಾರೆ. ಲಿಂಗವಂತ ನೋಡಿ ನೋಡಿ ಸುರಂಗಿಸುತ್ತಂ ಪರಮಶಿವ ಸುಖ ಸಂಗ ಸುದಯಂ ಸವಿಸವಿದು ತಣಿವಿಲ್ಲದೀಂಟುತ್ತ ಹೊಂಗಿ ಹರನಂ ಮುಟ್ಟಿ ಮುಟ್ಟಿ ಕರಂಗು ವಿತರಳ ಕರಂಗೂತ ವಿರಳ ಭಕ್ತಿ ಶುಭಗನುಗಿಂಗದ ವಿರತ ವಂದಿ ಓಂದಿಯಲರ್ದು ನಲಿವುತ್ತ ತನುಗುಣಗಳನುಳಿದುಳಿದು ದಿಕ್ಕನೆ ತೊಲಗಿಸುತ್ತ ಸಾನುರಾಗಂ ಕೊನರ್ದ ಶಿವಶರಣಂ ಕಂಡುಪ್ಪಿ ವಿನುತನಾಗಿ ಪ್ರಣುತಿಯಂ
ಮನ ಮೊಸೆದೊಸೆದು ಹಾಡಿ ಹಾಡಿ ಸವಿನಯದಿಂ ಲೀಲಾಂಬುದಿಯ ಯುಳಾಲಾಡಿ ಓಲಾಡಿ ಲೀಲಾಂಬುದಿಯೊಳ ಲಾಡಿ ಓಲಾಡಿ ಓಲಾಡಿ. ಲಿಂಗವ ನೋಡುತ್ತಾ, ಲಿಂಗವ ಪೂಜಿಸುತ್ತಾ, ಪೂಜೆಯನ್ನು ಅನುಭವಿಸುತ್ತಾ ಎಂದಿರ್ಪೇನೋ ಅನ್ನತಕ್ಕಂಥದ್ದು ಲಿಂಗ ಪೂಜೆ, ಲಿಂಗ ನಿರೀಕ್ಷಣೆ, ಲಿಂಗವನ್ನು ಆರಾಧಿಸ್ತಕ್ಕಂಥದ್ದು. ಲಿಂಗ ಪೂಜೆ ಅಂತಂದರೆ ಕೇವಲ ಪೂಜೆ ಆಗಬಾರ್ದು, ಲಿಂಗವನ್ನು ನಿರೀಕ್ಷಣೆ ಮಾಡುವಂಥದ್ದು, ಲಿಂಗವನ್ನು ನೋಡುವಂಥದ್ದು. ಭಾಳ ಹೆಮ್ಮೆ ಪಡಬೇಕು. ಲಿಂಗ ನಿರೀಕ್ಷಣೆ, ಲಿಂಗವನ್ನು ನೋಡ್ತಾ ನೋಡ್ತಾ ಪೂಜೆಯನ್ನು ಮಾಡಿ ಅದರ ಆನಂದವನ್ನು ಅನುಭವಿಸುವಂಥ ತತ್ವವನ್ನು, ಅದನ್ನು ನಮ್ಮವರು ಶಿವಯೋಗ ಅಂತ ಕರ್ಕೊಂಡು ಬಂದರು. ಭಾಳಷ್ಟು ಕಡೆಗೆ ಯೋಗಗಳನ್ನು ಕುರಿತು ಈಗ ಬಹಳ ಒಂದು ಅವೇರ್ನೆಸ್ ಕಾಣ್ತೀವಿ. ಲಕ್ಷ ಇಟ್ಕೊಳ್ರಿ ನೀವು, ಯೋಗಗಳೊಳಗೆ ಭಾಳ ಯೋಗಗಳನ್ನು ಹೇಳ್ತಾರೆ, ಅಷ್ಟಾಂಗ ಯೋಗಗಳನ್ನು ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಲ್ಲಿ ಇಷ್ಟು ಯೋಗಗಳನ್ನು ಹೇಳ್ತಾರಲ್ಲ, ಈ ಅಷ್ಟಾಂಗ ಯೋಗದೊಳಗೆ ಎಲ್ಲಕ್ಕಿಂತಲೂ ಸಹಿತ ಬೇರೆ ಬೇರೆ ಯೋಗಗಳನ್ನು ಪ್ರತಿಪಾದನೆ ಮಾಡೋದನ್ನು ಕಾಣ್ತೀವಿ ನಾವು. ಆದರೆ ನೀವು ನೆನಪಿಟ್ಕೊಳ್ರಿ, ಎಲ್ಲ ಯೋಗವನ್ನು ಮಾಡೋದಕ್ಕೆ ಭಾಳ ಕಠಿಣ. ಅದಕ್ಕೆ ಮೈಲಾರ ಬಸವಲಿಂಗ ಹೇಳ್ತಾರೆ, ಅಷ್ಟಾಂಗ ಯೋಗವದು ಬಲು ಕಷ್ಟವೆಲೆ ಮಗನೇ, ಎಂದಿಷ್ಟ ಲಿಂಗದ ಸುಲಭ ಯೋಗವ ಕರಕಿತ್ತ ಶ್ರೇಷ್ಠ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಇಷ್ಟಲಿಂಗ ಯೋಗ ಅದು ಸುಲಭ ಯೋಗ, ಸರಳ ಯೋಗ. ಆ ಕಾರಣಕ್ಕೆ ಇನ್ನುಳಿದಂಥ ಯೋಗಗಳನ್ನು ಮಾಡಿ ಬಳಲುವ ಬದಲಿ ಈ ಲಿಂಗವನ್ನು ನೋಡುವಂಥ, ಲಿಂಗವನ್ನು ಪೂಜಿಸುವಂಥ, ಲಿಂಗ ನಿರೀಕ್ಷಣೆಯೊಂದಿಗೆ ಶಿವಯೋಗವನ್ನು ಸಾಧಿಸುವಂಥ ಅದ್ಭುತವಾದ ವ್ಯವಸ್ಥೆಯನ್ನು ಇಲ್ಲಿ ಶರಣರು ಕಲ್ಪಿಸಿಕೊಡ್ತಾರಲ್ಲ. ಆ ಹಿನ್ನೆಲೆಯೊಳಗೆ ಬಸವಣ್ಣನವರು ಲಿಂಗವನ್ನು ನೋಡುತ್ತಾ, ಲಿಂಗವನ್ನು ಪೂಜಿಸುತ್ತಾ, ಲಿಂಗ ನಿರೀಕ್ಷಣೆಯನ್ನು ಮಾಡುತ್ತಾ, ಹೇಗೆ ಲಿಂಗದೊಳಿರ್ದು ಲಿಂಗ ಮಣೆ ತಾಳ್ದು ನಿರಂತರ ಲಿಂಗ ಪೂಜೆಯಂ ಲಿಂಗದಿ ನೋಲ್ದು ವಿಸ್ತರಿಸಿ ಲಿಂಗಕ್ಕೆ ಲಿಂಗಮಣ ಅರ್ಪಿಸುತ್ತಾ ಮಹಾಲಿಂಗ ಪದಾರ್ಥಮಂ ಸವಿದು ಲಿಂಗ ಸುಖಾಸ್ಪದನಾಗಿ ರಾಜಪೈ ಪರಮ ಪ್ರಭುವೇ ಮಹದೈಪುರೀಶ್ವರ. ಎಷ್ಟು ಚಂದ ಹೇಳ್ತಾರಲ್ಲ, ಲಿಂಗದೊಳಿರ್ದು ಲಿಂಗಮಣೆ ತಾಳದು. ಲಿಂಗದ ಹೊರಗೆ ಕೂತು ನಾವು ಪೂಜೆ ಮಾಡೋದಾಗಬಾರ್ದು, ಲಿಂಗದ ಒಳಗೆ ಕೂತು. ಹಂಗ್ಯಾಂಗ್ರಿ ಬಾಗಿಲು ಅದು ಅದಾವಂತ ತೆಗೆದು ಹೋಗುಣ ಅಂಥೇಳಿ ಅದಾವ ಬಾಗಿಲು. ಲಿಂಗವನ್ನು ನೋಡುತ್ತಾ, ಲಿಂಗವನ್ನು ನಿರೀಕ್ಷಣೆ ಮಾಡುತ್ತಾ, ಲಿಂಗದ ಆನಂದವನ್ನು ಪಡೆಯುತ್ತಾ, ಬಸವಣ್ಣನವರ ಸಾಧನೆ, ಬಸವಣ್ಣನವರ ಶಿವಯೋಗ ಸಿದ್ಧಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಕೇವಲ ಬಿಜ್ಜಳನ ಮಹಾಮಂತ್ರಿ ಎನಿಸಿಕೊಂಡು ಬಿಜ್ಜಳನ ಪ್ರಧಾನಿಯಾಗಿ ಬಸವಣ್ಣ ಎದೆ ಉಬ್ಬಿಸಿರ್ತಕ್ಕಂಥ ಸಂದರ್ಭ ಅಲ್ಲ. ಶಿವಯೋಗವ ಸಾಧನೆಯನ್ನು ಮಾಡಿ ಲಿಂಗ ನಿರೀಕ್ಷಣೆ ಮೂಲಕ ಲಕ್ಷಿಟ್ಕೊಳ್ರಿ, ಯಾರು ಶಿವಯೋಗ ಸಾಧನೆಯನ್ನು ಕಾಯ ವಾಚ ಮನಸ ನಡೆಸ್ತಾರೆ, ಶಿವಯೋಗದೊಳಗೆ ಸಿದ್ಧಿಯನ್ನು ಪಡ್ಕೊಳ್ತಾರೆ, ಅಂಥ ಶಿವಯೋಗ ಸಿದ್ಧಿಗೆ ಇಡೀ ಪ್ರಪಂಚವೇ ಅವನಿಗೆ ತಲೆ ಬಾಗ್ತದೆ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು. ಬಸವಣ್ಣ ಬಿಜ್ಜಳನ ಪ್ರಧಾನಿ ಅಂಥೇಳಿ ಕೈ ಮುಗುದಿಲ್ಲ ಜಗತ್ತು, ಬಿಜ್ಜಳನ ಮಹಾಮಂತ್ರಿ ಅಂಥೇಳಿ ಬಸವಣ್ಣನವರಿಗೆ ಗೌರವ ಅಲ್ಲ. ಅದು ಅವರಿಗೆ ಗೌರವ ಬಂದಿರತಕ್ಕಂಥದ್ದು ಗುರುಗಳಿಂದ ಪಡೆದಿರ್ತಕ್ಕಂಥ ಸಂಸ್ಕಾರವನ್ನು, ಆಧ್ಯಾತ್ಮದ ಅನುಭೂತಿಯನ್ನು ಶಿವಯೋಗ ಸಾಧನೆಯ ಮೂಲಕ ಅನುಭವಿಸ್ತಾರೆ. ಒಂದು ಕಡೆಗೆ ಶರಣರು ಹೇಳ್ತಾರೆ, ಅಡವಿಯೊಳಗೆ ಅರಸುವಡೆ ಶಿಡಿಗಂಟಿ ತಾನಲ್ಲ, ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ, ಒಡಲ ದಂಡಿಸುವರೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ಇನುಕಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಅಂಬಿಗರ ಚೌಡಯ್ಯ ಎಷ್ಟು ಅದ್ಭುತ ಮಾತು, ಗಮನಿಸ್ರಿ ನೀವಿಲ್ಲಿ. ಏನು ಅಡವಿಯೊಳಗೆ ಅರಸುವಡೆ ಶಿಡಿಗಂಟಿ ತಾನಲ್ಲ. ಭಾಳ ಮಂದಿ ಹೊಕ್ಕಾರೆ ದೇವರ ಹುಡುಕ್ಯಾಡಕ್ಕೆ, ಗುಡ್ಡ ಕಂಟಿ ಗಿರಿ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಎಲ್ಲೈತಿ ದೇವ್ರಂತ ಹೇಳಿ ಹೊಕ್ಕಿರ್ತಾರೆ ಹುಡುಕ್ಯಾಡ್ಕೋತ. ಅಲ್ಲಿಲ್ಲಿ ಅರಸುತ್ತ ಗುಡಿಗಳ ತಿರುಗುವ ಕಳ್ಳ ಜನರ ಕಣ್ಣಿಗೆ ತಾ ಕಲ್ಲಂತೆ. ಹೌದಾ? ಗುಡ್ಡದೊಳಗೆ ಎಲ್ಲರ ಗುಡಿ ಗುಂಡಾರದೊಳಗೆ ಪರ್ವತದೊಳಗೆ ದೇವ್ರ ಶಿಕ್ಕಾನೇನು ಅಂತ ಹೋಗ್ತಾರೆ. ಅದಕ್ಕೆ ಅಂಬಿಗರ ಚೌಡ ಹೇಳ್ತಾನೆ, ಅಡವ್ಯಾಗ ಹುಡ್ಕಾಕ್ ಅದೇನು ಗಿಡ ಗಂಟಿ ಏನು ದೇವ್ರಂತಂದ್ರೆ ಅಂತ ಕೇಳ್ತಾರೆ. ಇನ್ನು ನೀರೊಳಗದಾನೇನು ದೇವ್ರು ಅಂಥೇಳಿ ನೀರಿನೊಳಗೆ ಹುಡುಕ್ಯಾಡಕ್ಕೆ ಅದೇನು ಮೀನ ಆಮಿ ಮೊಸಳಿ ಏನು ದೇವ್ರಂದ್ರೆ
ಅಲ್ಲಿ ಹೆಂಗಿರ್ತಾರ ದೇವರು? ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ನನಗೆ ಹೇಳಬೇಕಾದದ್ದು ಇಲ್ಲಿ ಏನು, ಈ ಶರೀರವನ್ನು ದಂಡನೆ ಮಾಡಬೇಕು, ಶರೀರವನ್ನು ದಂಡಿಸಬೇಕು ಅಂದಾಗ ದೇವರ ಸಾಕ್ಷಾತ್ಕಾರ. ಭಾಳ ನೋಡ್ರಿ, ಈ ಯೋಗ ಇದರೊಳಗನೆ ನಾವು ಇಲ್ಲೇ ಆ ಮುಖ್ಯವಾದ ಹಂತವನ್ನು ಬಿಟ್ಟು ಇಲ್ಲೇ ಭಾಳ ಶರೀರವನ್ನು ದುಡಿಸ್ತೀವಿ, ದನಿಸ್ತೀವಿ. ಇದನ್ನು ದನಿಸಿ ಪಡೆ ಹಾಕಿದೇನೋ, ಕೊಟ್ಟು ಸಾಲ ಹೊಳೆ ತೊಗೊಂಡಂಗೇನೋ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ಅಷ್ಟ ತನುವಿನೊಳಗೆ ನೋಡ್ರಿ, ಶರೀರ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳ್ತಕ್ಕಂಥ 3 ಪ್ರಭೇದಗಳು, ಅದಕ್ಕೆ ಮತ್ತೆ 4 ಪ್ರಭೇದಗಳು. ಹಿಂಗೆ ಪ್ರಭೇದಗಳನ್ನು ಹೇಳಿ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ಇಣುಕಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ. ದೇವರು ಹೊರಗಿಲ್ಲ, ದೇವರು ಅಲ್ಲದನ ಇಲ್ಲದನ ಎಲ್ಲದನ ಅಂಥೇಳಿ ಹುಡುಕ್ತಕ್ಕಂಥದ್ದಲ್ಲ. ಭಾಳಷ್ಟು ಜನರ ಅರ್ಥ ಮಾಡ್ಕೊಳ್ಬೇಕು, ದೇವರನ್ನು ಹೊರಗೆ ಹುಡುಕೋದಲ್ಲ. ಯಾವಾಗ ಈ ಪ್ರವಚನ ಪುರಾಣಗಳ ಉದ್ದೇಶ ಏನು ಅಂತಂದರೆ, ದೇವರನ್ನು ಹೊರಗೆ ಹುಡುಕಾಡಕ್ಕೆ ಹೋಗಿ ನಾವು ಗದ್ದಲಕ್ಕೆ ಬೀಳಾಕತ್ತೀವಿ. ನಾನು ಕೈಲಾಸದೊಳಗಿಲ್ಲ, ಮೇರು ಪರ್ವತದೊಳಗಿಲ್ಲ, ಗುಡಿ ಗುಂಡಾರದೊಳಗಿಲ್ಲ, ಕಾಡಿನ ಗುಡ್ಡ ಗಹ್ವರದೊಳಗಿಲ್ಲ. ಎಲ್ಲಿದ್ದೀನಿ? ತಂದೆ ತಾಯಿ ಪಾದದಲ್ಲಿ, ಗುರು ಹಿರಿಯರ ಸೇವೆಯಲ್ಲಿ, ಮಧುರ ಮಧುರ ಮಾತಿನಲ್ಲಿ ದೇವನಿರುವನೋ, ದೇವನಿರುವನು, ಮಹಾದೇವನಿರುವನು. ಕಹಿ ತೊಳೆದ ಮನದಲ್ಲಿ, ತಮ ಬಡಿದ ತಲೆಯಲ್ಲಿ, ಕಹಿ ತೊಳೆದ ಮನದಲ್ಲಿ, ತಮ ಬಡಿದ ತಲೆಯಲ್ಲಿ, ಭಯ ಕಳೆದ ಭಾವದಲ್ಲಿ ದೇವನಿರುವನು, ಭಯ ಕಳೆದ ಭಾವದಲ್ಲಿ ದೇವನಿರುವನು, ದೇವನಿರುವನು, ದೇವನಿರುವನು. ಕಹಿ ತೊಳೆದ ಮನದಲ್ಲಿ, ತಮ ಬಳಿದ ತಲೆಯಲ್ಲಿ, ಭಯ ಕಳೆದ ಭಾವದಲ್ಲಿ ದೇವನಿರುವನು, ಭಯ ಕಳೆದ ಭಾವದಲ್ಲಿ ದೇವನಿರುವನು. ಸತ್ಯ ಶುದ್ಧ ಕಾಯಕದಲ್ಲಿ, ಸ್ವಾರ್ಥರಹಿತ ಪ್ರೀತಿಯಲ್ಲಿ, ಸತ್ಯ ಶುದ್ಧ ಕಾಯಕದಲ್ಲಿ, ಸತ್ಯ ಶುದ್ಧ ಕಾಯಕದಲ್ಲಿ, ಸ್ವಾರ್ಥರಹಿತ ಪ್ರೀತಿಯಲ್ಲಿ, ವೈರಿ ಸ್ನೇಹ ಗಳಿಸುವಲ್ಲಿ, ವೈರಿ ಸ್ನೇಹ ಗಳಿಸುವಲ್ಲಿ ದೇವನಿರುವನು, ಮಹಾದೇವನಿರುವನು. ಕಹಿ ತೊಳೆದ ಮನದಲ್ಲಿ, ತಮ ಬಳಿದ ತಲೆಯಲ್ಲಿ, ಭಯ ಕಳೆದ ಭಾವದಲ್ಲಿ ದೇವನಿರುವನು. ಸಾಧು ಸಂತರ ಸೇವೆಯಲ್ಲಿ, ಭೇದ ಬಳಿದ ಶಾಸ್ತ್ರದಲ್ಲಿ, ಸಾಧು ಸಂತರ ಸೇವೆಯಲ್ಲಿ, ಸಾಧು ಸಂತರ ಸೇವೆಯಲ್ಲಿ, ಭೇದ ಬಳಿದ ಶಾಸ್ತ್ರದಲ್ಲಿ, ಶಾಂತಿ ಪಥವ ಕಾಣುವಲ್ಲಿ, ಶಾಂತಿ ಪಥವ ಕಾಣುವಲ್ಲಿ, ಶಾಂತಿ ಪಥವ ಕಾಣುವಲ್ಲಿ ದೇವನಿರುವನು, ದೇವನಿರುವನು, ಮಹಾದೇವನಿರುವನು. ಕಹಿ ತೊಳೆದ ಮನದಲ್ಲಿ, ತಮ ಒಳಿದ ತಲೆಯಲ್ಲಿ, ಭಯ ಕಳೆದ ಭಾವದಲ್ಲಿ ದೇವನಿರುವನು.
ಶಮನ ಮಾಡುವಲ್ಲಿ ಹೊಟ್ಟಿತನವ ಬಿಡುವಲ್ಲಿ ಸಿಟ್ಟು ಶಮನ ಮಾಡುವಲ್ಲಿ ಸಿಟ್ಟು ಶಮನ ಮಾಡುವಲ್ಲಿ ಹೊಟ್ಟಿತನವ ಬಿಡುವಲ್ಲಿ ಪರರಹಿತವ ಬಯಸುವಲ್ಲಿ ಪರರಹಿತವ ಬಯಸುವಲ್ಲಿ ದೇವನಿರುವನೋ ದೇವನಿರುವನು ಮಹಾದೇವನಿರುವನು ಕಹಿ ತೊಳೆದ ಮನದಲ್ಲಿ ತಂದೆ ತಾಯಿ ಪಾದದಲ್ಲಿ ಗುರು ಹಿರಿಯರ ಸೇವೆಯಲ್ಲಿ ಮಧುರ ಮಧುರ ಮಾತಿನಲ್ಲಿ ದೇವನಿರುವನು ಮಹಾದೇವನಿರುವನು ಕಹಿ ತೊಳೆದ ಮನದಲ್ಲಿ ತಮಗಳಿದ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ದೇವನಿರುವನು ಭಯ ಕಳೆದ ಭಾವದಲ್ಲಿ ದೇವನಿರುವನು 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 ಭಯವಿರದ ಭಾವದಲ್ಲಿ ದೇವನಿರುವನು. ದೇವ್ರು ಎಲ್ಲಿರ್ತಾನ? ನಾವು ದೇವರನ್ನು ಹೆಂಗೆ ರೂಪಿಸಾಕತ್ತೀವಿ ಅಂದರೆ ಭಯ ಹುಟ್ಟಿಸಿ ದೇವರಿಗೆ ತರಾಕತ್ತೀವಿ. ಭಯ ನೆನ್ಪಿಟ್ಕೊಡ್ರಿ, ಎಲ್ಲಿ ಭಯ ಇರ್ತದ ಅಲ್ಲಿ ದೇವ್ರು ಇರಂಗಿಲ್ಲ, ದೆವ್ವ ಇರ್ತೈತಿ. ದೆವ್ವ ಏನು ಹೇಳ್ತೀರಿ ಹುಡುಗರಿಗೆ? ಕೈಕಾಲು ಮುಖ ತಕ್ಕೋ, ಹಂಗೆ ಮುಟ್ಟಬೇಡ, ದೆವ್ವ ನಿನ್ನ ಮೂಗು ಕೊಯ್ತೈತಿ. ನಾವು ಭಯನ ಹುಟ್ಟಿಸ್ತೀವಿ, ಭಯದೊಳಗೆ ಬೆಳೆಸ್ತೀವಿ. ಎಲ್ಲಿ ಭಯ ಇರ್ತದ ಅಲ್ಲಿ ದೇವರು ಇರೋದಿಲ್ಲ. ಭಯವಿರದ ಭಾವದಲ್ಲಿ ದೇವನಿರುವನು. ಅಂಥಲ್ಲಿ ನಮ್ಮ ಮನುಷ್ಯನೊಳಗೆ ದೇವರ ಬಗ್ಗೆ ಪ್ರೀತಿ ಬೇಕು. ದೇವರು ನನ್ನ ಆತ್ಮೀಯ ವಸ್ತು, ದೇವರು ನನ್ನ ಜೊತೆಯಾಗಿ ಬರ್ತಕ್ಕಂಥವ.